ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇವತ್ತು ಟೊಮ್ಯಾಟೊ ಸಾರು, ಅದ್ರ ಜೊತೆಗೆ ಸೌತೆಕಾಯಿ ಕಾಯಿ ಹುಳಿ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ ನಾನು ಮತ್ತೆ. ಸೊ ಹಾಗಾಗಿ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಅಂತೂ ತೀರಾನೇ ಹಣ್ಣಾಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ನನಗೆ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳು ಒಂದು ಸ್ವಲ್ಪ ಟೊಮೆಟೊಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಟ್ಟಿದ್ದೆ. ಸೊ ಅದನ್ನು ವಾಶ್ ಮಾಡಿಕೊಂಡು ಕುತ್ಕೊಂಡಿದ್ದಾಳೆ. ಹಾಗಾಗಿ ಅವಳು ಕೂಡ ಟೈಮ್ ಪಾಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೇನೋ ಒಂದು 2 ದಿನದಲ್ಲೇ ಸ್ಕೂಲ್ ಬೇರೆ ಶುರು ಆಗ್ತಾ ಇದೆ. ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಫಸ್ಟ್ ಡೇ ಅಂತೂ ಬಂದೇ ಬಿಡ್ತು ಸ್ಕೂಲ್ದು. ಸೊ ಹಾಗೆ ನಾಳೆನೇ ಸ್ಕೂಲ್ ಸ್ಟಾರ್ಟು. ಸೊ ಹಾಗಾಗಿ ಹೆಂಗಿರುತ್ತೆ ಆ ದಿನ ಅಂತಲೂ ನೋಡಬೇಕು. ಸೊ ಒಂಥರ ಎಕ್ಸೈಟ್ಮೆಂಟ್ ಇದೆ, ಅದ್ರ ಜೊತೆಗೆ ಮಿಕ್ಸ್ಡ್ ಫೀಲಿಂಗು, ಖುಷಿನೂ ಆಗ್ತಾಯಿದೆ, ಬೇಜಾರು ಆಗ್ತಾಯಿದೆ, ಏನೋ ಒಂಥರ ಟೆನ್ಷನ್ ಕೂಡ ಇದೆ. ನೋಡೋಣ ಹೆಂಗೆ ಏನು ಅಂತ. ಹಾಗೆ ಎಷ್ಟೊಂದು ಜನ ಇರ್ತೀರ ನೀವು ಮಾಮ್ಸ್ ಅಂದರೆ ಸ್ಕೂಲ್ಗೆ ಫಸ್ಟ್ ಟೈಮ್ ಮಕ್ಕಳನ್ನ ಕಳಿಸೋವಂಥವ್ರು. ಸೊ ಅವ್ರಿಗೂ ಇದೇ ಥರ ಫೀಲಿಂಗ್ ಇರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಇದನ್ನು ಹೇಳ್ಕೊಳಕ್ಕೇ ಆಗಲ್ಲ, ಒಂಥರ ಮಿಕ್ಸ್ಡ್ ಫೀಲಿಂಗು. ಹಾಗೆ ಮಾತಾಡಿಕೊಂಡು ಇವಾಗ ಎಲ್ಲ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಅವಳಿಗಂತೂ ಈ ಥರ ನೀರು ಹಾಕ್ಕೊಟ್ರೆ ಪಾತ್ರೆನಲ್ಲಿ ಆಟ ಆಡ್ಕೊಂಡು ಕೂತ್ಕೊಳ್ಳೋಕೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ಅವಳು ಈ ಥರ ಎಲ್ಲ ಮಾಡಬೇಕಾದ್ರೆ ಬಂದೇ ಬರ್ತಾಳೆ ತರಕಾರಿ ಕಟ್ ಮಾಡಬೇಕಾದ್ರೆ. ಯಾಕಂದರೆ ನೀರೆಲ್ಲ ಹಾಕ್ಕೊಡ್ತೀನಲ್ವ, ಸುಮಾರು ಹೊತ್ತು ಆಟ ಆಡಿಕೊಂಡು ಅರ್ಧ ಪಾತ್ರೆ ನೀರಿರೋದನ್ನು ಕಾಲು ಪಾತ್ರೆ ಮಾಡಿಬಿಟ್ಟು ಹೋಗ್ತಾಳೆ. ಅಷ್ಟೊಂದು ಆಟ ಆಡ್ಬಿಟ್ಟು ಎಲ್ಲ ಚೆಲ್ಬಿಟ್ಟು ಹೋಗ್ತಾಳೆ. ಹಾಗೆ ಇಲ್ಲಿ ಬೇಗ ಬೇಗ ಇವಾಗ ತರಕಾರಿ ಕಟ್ ಮಾಡೋವಂಥ ಕೆಲಸ ಕೂಡ ನಡೀತಾ ಇದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಹಾಗೆ ಇವಾಗ ತರಕಾರಿ ಕಟ್ ಮಾಡೋ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಮನೆ ಕ್ಲೀನಿಂಗು. ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ನನಗಂತೂ ಫುಲ್ ಟೆನ್ಷನ್, ನಾಳೆ ಸ್ಕೂಲ್ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತಿನ ದಿನ ಅಂತೂ ಫುಲ್ ಸ್ಕೂಲ್ ಟೆನ್ಷನಲ್ಲೇ ಹೋಗ್ತಾ ಇದೆ. ಆ್ಯಂಡ್ ಹೇಳಿ, ನಿಮಗೆಲ್ಲ ಫಸ್ಟ್ ಡೇ ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾದ್ರೆ ಯಾವ ರೀತಿ ಫೀಲ್ ಇತ್ತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ. ಹಾಗೆ ಸ್ಯಾರಿ ಶಾಪಿಂಗ್ ವ್ಲಾಗಲ್ಲಿ ಕೇಳಿದ್ರಿ ಸ್ಯಾರಿನ ತೋರಿಸಿ ಪ್ರಜ್ಞಾ ಅಂತ ಹೇಳಿಬಿಟ್ಟು. ಸೊ ಈ ವ್ಲಾಗಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆವಾಗಲೇ ವ್ಲಾಗ್ ಶುರು ಮಾಡಿದೆ, ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ರಿ, ನಾನು ಸ್ಯಾರಿ ಶಾಪಿಂಗ್ ವ್ಲಾಗ್ ಹಾಕಿದ್ದಲ್ವ, ಅವಾಗ ಕೇಳಿದ್ರಿ ಸ್ಯಾರಿನ ತೋರಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನು ಇವಾಗ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು May 31 ನೆಕ್ಸ್ಟ್ ಅಂದರೆ June 1 ಪಾಪುಗೆ ಸ್ಕೂಲ್ ಫಸ್ಟ್ ಡೇ ಆಫ್ ಸ್ಕೂಲು. ಸೊ ಹೆಂಗಿರುತ್ತೆ ಏನೋ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಇದೆ, ಎಕ್ಸೈಟ್ಮೆಂಟ್ ಇದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಭಯ ಆಗ್ತಾ ಇದೆ. ಅವಳನ್ನ ಸ್ಕೂಲ್ಗೆ ಹೆಂಗೆ ಏನು ಮಾಡ್ತಾಳೋ ಏನೋ ಹತ್ರ ಅಂತೆಲ್ಲ ಭಯ ನನಗೆ ಸ್ವಲ್ಪ. ನೋಡಬೇಕು ಅವಳು ಏನು ಮಾಡ್ತಾಳೆ ಅಂತ, ಫಸ್ಟ್ ಡೇ ಅಲ್ವಾ, ಹಾಗಾಗಿ. ಆ್ಯಂಡ್ ಇವಾಗ ಫಸ್ಟು ನಾನು ಸ್ಯಾರಿನ ತೋರಿಸ್ಬಿಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಇದೆ. ಆಲ್ರೆಡಿ ಅಂತಂದರೆ ನಾನು ಒಂದು ಸ್ಯಾರಿನ ನಾನು ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೀನಿ. ಅದು ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಆಗಿಲ್ಲ. ಆಲ್ರೆಡಿ ಒಂದು ಸ್ಯಾರಿನ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೀನಿ. ಅದು ಸಿಲ್ಕ್ ಸ್ಯಾರಿ ಆಯಿತಾ. ನಾನು ಅದನ್ನು ಸ್ಪೆಷಲಿ ಒಂದು ಇವೆಂಟ್ಗೆ ಅಂತಲೇ ಹೇಳಿಬಿಟ್ಟು ಸ್ಟಿಚ್ ಮಾಡ್ಸೋಕ್ಕೆ ಅಂತ ಕೊಟ್ಟಿರೋದು. ಸೊ ಅದೇನು ಇತ್ತು ಅಂತ ಇನ್ನೊಂದು ಸ್ವಲ್ಪ ದಿನದಲ್ಲೇ ನೋಡೋ ಗೊತ್ತಾಗುತ್ತೆ, ಓಕೆನಾ. ಸೊ ಇವಾಗ ಏನು ಅಂತಂದರೆ, ನಾನು ಈಗ ತೊಗೊಂಡಿರುವಂಥ 2 ಸಿಂಪಲ್ ಸ್ಯಾರಿ ತೊಗೊಂಡಿದ್ದೀನಿ. ಇದು ನಾನು ಕೊಟ್ಟಿರೋದು, ನಾನು ಆಲ್ರೆಡಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಲ್ವಾ. ಸೊ ಆ ಸ್ಯಾರಿ ಬಂದು ನಾನು ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಮ್ಯಾಂಗ್ಳೂರಲ್ಲಿ. ಆ್ಯಂಡ್ ಈ ಸ್ಯಾರಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ, ಈ ಸ್ಯಾರಿ ಬಂದುಬಿಟ್ಟು ನಾನು ತೊಗೊಂಡಿದ್ದು ಸಂಜೀವ್ ಶೆಟ್ಟಿಯಲ್ಲಿ, ಓಕೆನಾ. ಸೊ ನಾನು ರಾಧಾಸ್ಗೂ ಹೋಗಿದ್ದೆ, ಬಟ್ ನಂಗೆ ಅಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ ಕಲೆಕ್ಷನ್ಸು ಅಂತ ಹೇಳಿ. ಇದು ಜಸ್ಟ್ ಹಾಗೆ ನೋಡ್ತಾ ಇದ್ದೆ, ಅವಾಗ ತೊಗೊಳ್ಳೋಣ ಅಂತ ಅನ್ನಿಸ್ತು, ಹಾಗೆ ತೊಗೊಂಡಿರೋದಷ್ಟೇ. ಇದು ತುಂಬ ಬಿಟ್ಟಿದ್ದೀನಿ ಫುಲ್ಲು. ಹೆಂಗಾಗಿದೆ ಅಂತಂದರೆ ಇದು ಮಡ್ಚಕ್ಕೇ ನನಗೆ ಬರ್ತಾ ಇಲ್ಲ. ಅವರು ಒಂಥರ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರಲ್ವ, ಒಂದ್ಸರಿ ಓಪನ್ ಮಾಡಿದರೆ ಅಷ್ಟು ನೀಟಾಗಿ ಬರೋಲ್ಲ ನನಗೆ ಮಡ್ಚಕ್ಕೆ, ಹಾಗಾಗಿ ಹಿಂಗಾಗಿದೆ. ಸೊ ಪಿಸ್ತಾ ಗ್ರೀನು, ಅದಕ್ಕೆ ಬಾಡಿ ಪೂರ್ತಿ ಏನೋ ಫ್ಲವರ್ ಡಿಸೈನ್ ಇದೆ. ಅದ್ರ ಜೊತೆಗೆ ಈ ಥರ ಪಿಂಕ್ ಕಲರ್ ಬಾರ್ಡರ್ ಇದೆ, ರಾಣಿ ಪಿಂಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಂದು ಚಿಕ್ಕದಾಗಿ ಒಂದು ಪೂಜೆನೋ ಎಂಗೇಜ್ಮೆಂಟು ಆ ಥರ ಫಂಕ್ಷನ್ಸ್ಗೆಲ್ಲ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜ್ಯುವೆಲ್ರಿ ಮ್ಯಾಚ್ ಮಾಡ್ಕೊಂಡಂತೂ ಸಖತ್ತಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಇದಕ್ಕೆ. ಇದರ ಪಲ್ಲು ಬಂದುಬಿಟ್ಟು ನೋಡಿ ಈ ಥರ ಇದೆ, ಫುಲ್ ಗ್ರ್ಯಾಂಡಾಗಿದೆ, ರಿಚ್ ಪಲ್ಲು ಇದೆ ವಿತ್ ಈ ಥರ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ ಕಾಂಟ್ರಾಸ್ಟಲ್ಲಿದೆ, ಕಾಂಟ್ರಾಸ್ಟ್ ಕಲರಲ್ಲಿದೆ. ಬಟ್ ಬೆಂಟೆಕ್ಸ್ ಬ್ಲೌಸ್ ಬರುತ್ತೆ ನಿಮಗೆ. ಇದು ಈ ಥರ ನಿಮಗೇನು ವರ್ಕ್ ಎಲ್ಲ ಏನು ಮಾಡಿಸೋದು ಅವಶ್ಯಕತೆ ಇಲ್ಲ ಇದಕ್ಕೆ, ಬಿಕಾಸ್ ಆ ಥರ ಇದೆ ಇದು. ಸೊ ಬಾಡಿ ಫುಲ್ ಪಿಸ್ತಾ ಗ್ರೀನ್ ಇದೆ ಈ ಥರ. ಸೊ ಈ ಸ್ಯಾರಿ ಅಂತೂ ತುಂಬ ಲೈಟಾಗಿದೆ, ವೆಯ್ಟು ಎಲ್ಲ ಜಾಸ್ತಿ ಏನಿಲ್ಲ. ಆ್ಯಂಡ್ ಇದೇ ಥರದ್ರಲ್ಲಿ ಇನ್ನೊಂದು ಸ್ಯಾರಿ ತೊಗೊಂಡಿದ್ದೆ, ಕಲರ್ ಮಾತ್ರ ಎಲ್ಲೋ ವಿತ್ ಗ್ರೀನು. ಸೊ ಅದು ನಾನು ಅತ್ತೆಗೆ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಸೊ ಅದೇನು ತೋರಿಸ್ತಾ ಇಲ್ಲ, ಇದೇ ಥರ ಇದೆ, ಸೇಮ್ ಇದೆಯಲ್ಲ. ನನಗೆ ಅದು ಫಸ್ಟ್ ಆ್ಯಕ್ಚುಲಿ ನಾನು ಎಲ್ಲೋ ಕಲರ್ದು ನೋಡಿದೆ, ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ನನಗೂ ಒಂದು ಅದೇ ಡಿಸೈನಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ.
ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಹಾಕ್ಕೋಬೋದು. ನನಗೆ ಆ್ಯಕ್ಚುಲಿ ನಾನು ಆ ಥರ ಸ್ಯಾರಿನೇ ಜಾಸ್ತಿ ತೊಗೊಳೋದು. ತುಂಬ ಸಿಲ್ಕ್ ಸ್ಯಾರೀಸ್ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂಥದ್ದು ಈ ಸ್ಯಾರಿ ನಾನು ತುಂಬ ಆಸೆಪಟ್ಟು ತೊಗೊಂಡಿದ್ದು. ಇದು ತೊಗೊಂಡಿದ್ದು ಬಂದು ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ಆಯಿತಾ. ಸಕ್ಕತ್ತಾಗಿದೆ ಮಾತ್ರ. ಇದು ನಾರ್ಮಲ್ ಕ್ರೇಪ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಎಲ್ಲ ಏನೂ ಅಲ್ಲ, ಕ್ರೇಪ್ ಸಿಲ್ಕ್ ಸ್ಯಾರಿ ಇದು. ಇದರ ಪ್ರೈಸ್ ಬಂದುಬಿಟ್ಟು, ಆ್ಯಂಡ್ ಆ ಸ್ಯಾರಿ ಪ್ರೈಸ್ ನಾನು ಹೇಳಿಲ್ಲ ಅಲ್ವಾ, ಅದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 990 ರೂಪೀಸ್ ಅಷ್ಟೇ, ಜಾಸ್ತಿ ಏನಿದೆ. ನೋಡೋಕ್ಕಂತೂ ತುಂಬ ರಿಚ್ ಆಗಿ ಚೆನ್ನಾಗಿದೆ, ಉಟ್ಕೊಂಡಾಗಲೂ ಅಷ್ಟೇ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅನಿಸುತ್ತೆ ಮೆಟೀರಿಯಲ್ ನೋಡಬೇಕಾದ್ರೆ. ಆ್ಯಂಡ್ ಈ ಸ್ಯಾರಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಬಂದು ನೋಡಿ ಲೆಂತ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆಲ್ಮೋಸ್ಟ್ ಒಂದು ಇಷ್ಟು ಮಡಚಬೇಕಾಗುತ್ತೆ, ಅಷ್ಟು ಉದ್ದ ಇದೆ. ಇದು ತೊಗೊಂಡಿದ್ದೆ ನಾನು ಜಯಲಕ್ಷ್ಮಿ ಸಿಲ್ಕ್ಸಿಂದ, ಕ್ರೇಪ್ ಸಿಲ್ಕ್ ಸ್ಯಾರಿ ಇದು. ಇದ್ರ ಪ್ರೈಸ್ ಬಂದು 1000 ರೂಪೀಸ್, ಬರ್ತಿ 1000 ರೂಪಾಯಿ. ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಕಲರಲ್ಲಿ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾವಾಗಾದರೂ ಸ್ಟಿಚ್ ಮಾಡಿಸ್ತೀನಿ, ಇವಾಗಂತೂ ಸದ್ಯಕ್ಕೆ ಸ್ಟಿಚ್ ಮಾಡಿಸಲ್ಲ. ಏನಾದರೂ ಫಂಕ್ಷನ್ ಇದೆ ಅಂತ ಅಂದಾಗ ಮಾಡಿಸೋಣ ಅಂತ ಹೇಳೋನು ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕು ಆವಾಗ ಸ್ಟಿಚ್ ಮಾಡಿಸ್ಕೊಳ್ಳೋಣ ಬೇಕಾಗಿರೋ ಥರ ಡಿಸೈನಲ್ಲಿ ಅಂತ. ಇದು ಬಾರ್ಡರ್ ನೋಡಿ ಈ ಥರ ಇದೆ, ಈಕ್ವಲ್ ಬಾರ್ಡರ್ ಇದೆ ಎರಡು ಸೈಡು ಕೂಡ. ರನ್ನಿಂಗಲ್ಲೇ ಬರುತ್ತೆ ಇದ್ರ ಬ್ಲೌಸು, ಕಾಂಟ್ರಾಸ್ಟ್ ಕಲರ್ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ, ಬಟ್ ಇದು ನನಗೆ ಈ ಕಲರಲ್ಲಿ ಈ ಥರ ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಇತ್ತು, ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಹಾಗಾಗಿ ಕಲರ್ ನೋಡಿದ ತಕ್ಷಣನೇ ತೊಗೊಂಡ್ಬಿಟ್ಟೆ. ನನಗೇನೋ ಈ ಥರ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ. ಪ್ಲೇನ್ ಬಂದು ಸಿಂಪಲ್ ಆಗಿ ಬಾರ್ಡರ್ ಇರುತ್ತಲ್ಲ. ಅವಳು ಚಕ್ಕುಲಿ ತಿಂತಾ ಇದ್ದಾಳೆ ಆಯಿತಾ. ಸೊ ಅವಳು ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಬೇರೆ ಮತ್ತೆ ತೊಗೊಳಕ್ಕೆ ಹೋಗಲ್ಲ, ನನಗೆ ಈ ಕಲರಲ್ಲಿ ತೊಗೊಳ್ಳೋಣ ಅಂತ ತುಂಬ ಅನ್ನಿಸ್ತು. ಹಾಗಾಗಿ ಇದೇ ತೊಗೊಂಡ್ಬಿಟ್ಟೆ. ಆ್ಯಂಡ್ ತುಂಬ ಒಂಥರ ಎತ್ನಿಕ್ ಲುಕ್ ಕೊಡುತ್ತೆ ಈ ಸ್ಯಾರಿ ಅಂತೂ. ಒಂಥರ ಎವರ್ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು. ಈ ಗ್ರೀನ್ ಕಲರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ ಎಲ್ಲ ಚೆನ್ನಾಗಿ ವರ್ಕ್ ಎಲ್ಲ ಮಾಡಿಸೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಿಂಪಲಾಗಿ ಸ್ಟಿಚ್ ಮಾಡಿಸೋದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈ ಗೋಲ್ಡ್ ಜ್ಯುವೆಲ್ರಿ ಹಾಕ್ಕೊಂಡಾಗಂತೂ ಈ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಗೋಲ್ಡನ್ ಸರಿ ಇದೆಯಲ್ವಾ, ಅದು ತುಂಬ ಹೈಲೈಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಇದೆರಡು ಸ್ಯಾರಿನಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಥರ ಸ್ಯಾರೀಸ್ ಎಲ್ಲ ಉಟ್ಕೊಳ್ಳೋದಕ್ಕೆ ನಿಮಗೆ ಕಂಫರ್ಟೇಬಲ್ ಆಗಿರುತ್ತೆ, ರಿಚ್ ಲುಕ್ ಕೂಡ ಕೊಡುತ್ತೆ. ನೋಡೋದಕ್ಕೆ ಪ್ಲೇನಾಗಿ ಅಯ್ಯೋ ಇದೇನಪ್ಪ ಏನು ಡಿಸೈನ್ ಇಲ್ಲ ಹಂಗಿಲ್ಲ ಅಂತ ಅನ್ನಿಸ್ಬೋದು, ಬಟ್ ಉಟ್ಕೊಂಡಾಗ ಲಿಟ್ರಲಿ ಇದೇ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಎಲ್ಲ ಸ್ಯಾರೀಸ್ಗಿಂತ. ಸೊ ಈ ಸ್ಯಾರಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಆಗಿ ಬಂದ ನಂತರ ನಿಮಗೆ ತೋರಿಸ್ತೇನೆ ಆ ಸ್ಯಾರಿ. ಓಕೆನಾ, ಇನ್ನು ತುಂಬ ದಿನ ಇದೆ ತೊಗೊಂಡು ಬರಬೇಕು, ಇನ್ನು ರೆಡಿ ಆಗಿಲ್ಲ. ಬಿಕಾಸ್ ಏನೋ ಅವ್ರು ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಯಾವಾಗ ಸಿಗುತ್ತೆ ಏನು ಅಂತ. ಸೊ ಇದಿಷ್ಟು ನನ್ನ ಸ್ಯಾರೀಸು ಫ್ರೆಂಡ್ಸ್. ಆಗಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಹಲಸಿನಕಾಯಿ ದೋಸೆ ಇತ್ತು, ಸೊ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ದೋಸೆ ಹಾಕಕ್ಕೆ ಶುರು ಮಾಡಿದ್ದೀನಿ, ಬಿಕಾಸ್ ಆಮೇಲೆ ಪಾಪುನ ರೆಡಿ ಮಾಡಬೇಕು. ಅವಳನ್ನ ಮಲ್ಕೊಂಡಿದ್ದಾಳೆ, ಹಾಗಾಗಿ ನಾನು ಬೇಗ ದೋಸೆ ಹಾಕೋ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಅವಳನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ರೆಡಿ ಮಾಡೋ ಅಷ್ಟರಲ್ಲೇ ಸುಮಾರು ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಹಾಗೆ ಅವಳಿಗೆ ಸ್ನ್ಯಾಕ್ ಬಾಕ್ಸ್ ಕೂಡ ಕೊಡಬೇಕಾಗತ್ತೆ. ಊಟ ಅಲ್ಲೇ ಇದೆ ಇವ್ರ ಸ್ಕೂಲಲ್ಲೇ, ಬಟ್ ಮಧ್ಯಾಹ್ನ ಒಂದು 10 ಗಂಟೆ ಹಂಗೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕು. ಸ್ನ್ಯಾಕ್ಸ್ ಇನ್ ದ ಸೆನ್ಸ್ ಏನಾದರೂ ಹೆಲ್ದಿ ಫುಡ್, ಲೈಕ್ ಬೆಳಗ್ಗೆ ನಾವು ತಿಂಡಿಗೆ ಏನಾದರೂ ಮಾಡಿರ್ತೀವಲ್ವ, ರೈಸ್ ಐಟಮು ಇಲ್ಲ ದೋಸೆನೋ ಫ್ರೂಟ್ಸು ಆ ಥರ ಏನಾದರೂ ಕೊಡಬೇಕು. ಸೊ ಜಂಕ್ ಏನೂ ಕೊಡೋಂಗಿಲ್ಲ. ಆ್ಯಂಡ್ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಸೊ ಹಾಗಾಗಿ ಅವಳಿಗೆ ಎಲ್ಲ ರೆಡಿ ಮಾಡಬೇಕು. ಇವತ್ತೇನೂ ಗೊತ್ತಿಲ್ಲ, ಏನು ಕರೆಕ್ಟಾಗಿ ಹೇಳಿಲ್ಲ ಅವರು ಕೂಡ. ಸೊ ಫುಲ್ ಡೇ ಇದೆಯೋ ಏನು ಎತ್ತ ಅಂತಲೂ ನೋಡಬೇಕು. ಬಟ್ ಸ್ನ್ಯಾಕ್ ಬಾಕ್ಸ್ ತೊಗೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಹಾಗೆ ಟಿಫನ್ ಬಾಕ್ಸ್ ಲಿಂಕ್ ಬೇಕಾದರೂ ನಾನು ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ಲೀಕ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಟೆಸ್ಟ್ ಮಾಡಿಬಿಟ್ಟೇ ಇವಾಗ ನಿಮಗೆ ಹೇಳ್ತಾ ಇರೋದು. ಇದರ ಮುಚ್ಚಳದಲ್ಲಿ ನೋಡಿ ಈ ಥರ ರಬ್ಬರ್ ಇದಿರೋದ್ರಿಂದ ಅದು ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಬರಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಕೂಡ. ಬೇಸ್ ಏನಿದೆ ಅದು ನಿಮಗೆ ಪ್ಲಾಸ್ಟಿಕ್ ಬರುತ್ತೆ, ಅದು ಬಿಟ್ಟರೆ ಬಾಕ್ಸ್ ಏನಿದೆ ಅದು ಕಂಪ್ಲೀಟಾಗಿ ಸ್ಟೀಲಲ್ಲಿ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ ಥರ ಕೊಡೋದಕ್ಕಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಓಪನ್ ಮಾಡೋಕ್ಕೂ ತುಂಬಾ ಈಸಿ ಆಗಿದೆ, ತುಂಬಾ ಚೆನ್ನಾಗಿದೆ. ಲಿಂಕನ್ನು ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಮಗಳಿಗೆ. ಸೊ ರೆಡಿ ಆಗಿದ್ದಾಳೆ, ಬೇಗನೆ ರೆಡಿ ಆಗ್ತಳು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನಂತಂದರೆ ನಾನು ಸ್ವಲ್ಪ ಬೇಗನೆ ಏಳಿಸ್ಬಿಟ್ಟೆ ಅವಳನ್ನು, ಇನ್ನು ತಡ ಮಾಡಿದ್ರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಚಪ್ಪಲ್ ಹಾಕಿದ್ದಿಲ್ಲ, ಹೋಗ್ಬಿಡತ್ತೆ. ಇವಾಗಿನ ಸಮಯ 8:15 ಆಗಿದೆಯಷ್ಟೇ. 8:45 ಹಂಗೆ ಇಲ್ಲಿಂದ ಹೊರಟ್ರೆ ಸಾಕು. 9 ಗಂಟೆಗೆ ಪ್ರೋಗ್ರಾಮ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಸೊ ಹೋಗಬೇಕು. ನೋಡಿ ಏನು ಮಾಡ್ತಾಳೋ ಏನೋ ನನಗಂತೂ. ಹಾಗಾಗಿ ಸೊ ನೋಡೋಣ ಹಿಂಗಿರುತ್ತೆ ಏನು ಮಾಡ್ತಾಳೆ ಅಂತ. ಬಟ್ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಭಯ ಇದೆ, ಏನು ಮಾಡ್ತಾಳೋ ಏನು ಅಂತ ಹೇಳ್ಬಿಟ್ಟು. ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಓಕೆ, ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಟೆನ್ಷನ್ನು. ಹಾಗೆ ರೆಡಿಯಾಗಾಯಿತು ನೋಡಿ, ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಹೊರಟ್ಲು.
ಫ್ರೆಂಡ್ಸ್ ಆವಾಗಲೇ ಸ್ಕೂಲೆಲ್ಲ ಮುಗೀತು ಅಂದರೆ ಇವತ್ತಿದ್ದು ಆಯಿತು ಅಂತ ಹೇಳಿದ್ರು. 11:30 ಹಂಗೆ ಮನೆಗೆ ಬಂದ್ವಿ. ಸೊ ನಾಳೆಯಿಂದ ಫುಲ್ ಡೇ ಇರುತ್ತೆ. ಸೊ ನಾಳೆಯಿಂದ ಆ್ಯಕ್ಚುಯಲ್ ಕ್ಲಾಸಸ್ ಎಲ್ಲ ಶುರು ಆಗುತ್ತೆ ಅಂತ ಹೇಳಿದ್ರು. ಅವಾಗಲೇ ಬಂದ್ವಿ ನಾವು. ಪಾಪು ಕೂಡ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಲು. ಆ್ಯಂಡ್ ಇವತ್ತೇನಿಲ್ಲ, ಜಸ್ಟು ಏನೋ ಹೋಮ, ಗಣಪತಿ ಹೋಮ, ಆಮೇಲೆ ವೆಲ್ಕಮ್ ಮಾಡೋದು, ಮಕ್ಕಳನ್ನೆಲ್ಲ ಆರತಿ ಮಾಡಿ ಆ ಥರ ಎಲ್ಲ ಇತ್ತು ಪ್ರೋಗ್ರಾಮ್ಗಳೆಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪಾಪು ಇವತ್ತೇನು ಅಷ್ಟೊಂದೇನು ಇದು ಮಾಡಿಲ್ಲ. ಅಮ್ಮ ಜೊತೆಗೆ ಬನ್ನಿ ಅಂತ ಹೇಳ್ತಾ ಇದ್ಲು ಅಷ್ಟೇ. ನಾಳೆ ಆ್ಯಕ್ಚುಲಿ ನೋಡಬೇಕು, ನಾಳೆ ಬಿಟ್ಬಿಟ್ಟು ಬರಬೇಕಲ್ವ. ಸೊ ಅವತ್ತೇನು ಮಾಡ್ತಾಳೋ ಗೊತ್ತಿಲ್ಲ. ಸೊ ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಇಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.